ಹಾಯ್ ಹೆಲೋ ನಮಸ್ಕಾರ ಗುರು ಎಲ್ರಿಗೂ ಕರ್ನಾಟಕ PGCET 2024 ಓದ್ ವಿಡಿಯೋದಲ್ಲಿ ನಿಮಗೆ ಕಾಲೇಜಸ್ ಯಾವುದು, ಅದ್ರ ಫೀಸಸ್ ಎಷ್ಟು, ಗೌರ್ನಮೆಂಟ್ ಫೀಸು, ಯಾವ ಕಾಲೇಜ್ ಟಾಪ್ ಕಾಲೇಜಸ್ ಬ್ಯಾಂಗ್ಳೂರ್ನಲ್ಲಿ ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಯಾವ್ದು ಸಿಗ್ಬೋದು, ಹಾಗೆ 30,000 20,000 ತೆಗೆದಿರೋರು ಏನು ಮಾಡಬೇಕು, ಯಾವ ಕಾಲೇಜಿಗೆ ಜಾಯ್ನ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ತುಂಬ ಜನ ಬ್ಯಾಂಗ್ಳೂರ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ಗಳು ಇದೆಯಾ, ಎಷ್ಟು ಫೀಸು, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಗೌರ್ನಮೆಂಟ್ ಸಜೆಸ್ಟ್ ಮಾಡಿದ್ದೆಲ್ಲ ನೀವು ಸೇರ್ಕೊಳ್ಳೋಕ್ಕಾಗಲ್ಲ ಅಂತ ತುಂಬ ಜನ ಮ್ಯಾನೇಜ್ಮೆಂಟ್ಗೋಸ್ಕರ ನೀವು ಸೀಟ್ಸ್ನ ಹುಡುಕ್ತಿರ್ತೀರ. ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದ್ರೆ ಸೇರ್ಕೊಳ್ಳೋಣ ಕಮ್ಮಿ ಫೀಸಲ್ಲಿ ಡೈರೆಕ್ಟು, ಇಲ್ಲ ಸೀಟ್ಸು ಸಿಗೋದಿಲ್ಲ ನಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಅಂತ. ರಿಸಲ್ಟ್ ಪಬ್ಲಿಷ್ ಆದಮೇಲೆ ಮೇಯ್ನ್ ಟೆನ್ಷನ್ ಇದೊಂದು ಆಗಿರುತ್ತೆ ನಿಮಗೆ. PGCET ಆಲ್ರೆಡಿ ರಿಸಲ್ಟ್ ಪಬ್ಲಿಷ್ ಆಗಿದೆ, ಹಾಗೆ ಕಾಲೇಜಸ್ ಕೂಡ ಸಜೆಷನ್ ಕೌನ್ಸಿಲಿಂಗ್ ಒಂದಲ್ಲಿ ಬಿಡ್ತಾರೆ, ನೋಡೋಣ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೊಸಬ್ರು ಯಾರ್ಯಾರು ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರ್ನಮೆಂಟು ಆಲ್ರೆಡಿ ಸಜೆಷನ್ನ ರೆಡಿ ಮಾಡ್ತಿದ್ದಾರೆ. ಯಾವಾಗ ರೌಂಡ್ ನಂಬರ್ 1 ಕೌನ್ಸಿಲಿಂಗ್ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಾನು ಸಬ್ಸ್ಕ್ರೈಬರ್ಸ್ ಕೇಳ್ಕೊಂಡಿರೋದ್ರಿಂದ ಬ್ಯಾಂಗ್ಳೂರಿನ ಯೂನಿವರ್ಸಿಟಿನಲ್ಲಿ ಟಾಪ್ ಕಾಲೇಜಸ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟಿದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಬರ್ತಿದ್ದೀನಿ. ಸದ್ಯದಲ್ಲಿ MBA ಮಾತ್ರ ನಾನು ವಿಡಿಯೋ ಮಾಡ್ತಿದ್ದೀನಿ. ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು ಫೀಸು ಪ್ರೈಸು ಎಷ್ಟಿರುತ್ತೆ ನಿಮಗೆ ಟೋಟಲ್ ಪ್ಯಾಕೇಜಸಲ್ಲಿ ಹೇಳ್ತೀನಿ. MCA ಸ್ಟೂಡೆಂಟ್ಸು ಬೇಕು ಅನ್ನಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ MCA ಅಂತ ಕಮೆಂಟ್ ಮಾಡಿ, ನಾನು ಸ್ಟಾರ್ಟ್ ಮಾಡ್ತೀನಿ ಆ ವಿಡಿಯೋನು. ಕಾಲೇಜಸ್ ಆಫ್ ಅಡ್ಮಿಷನ್ಸ್ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಇನ್ ಬ್ಯಾಂಗ್ಳೂರ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ತುಂಬ ಕಾಸ್ಟ್ ಇದೆ, ಹೈ ಕಾಸ್ಟ್ ಇದೆ. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಪೂರ್ತಿ ಎಷ್ಟಿದೆ ಸೀಟ್ಸು ಅನ್ನೋದ್ರ ಬಗ್ಗೆ ಇನ್ಡೆಪ್ತಾಗಿ ನಿಮಗೆ ಸಿಗುತ್ತೆ. ಬಟ್ ಫೀಸ್ ಅಂತೂ ತುಂಬ ಹೈ ಇದೆ. ನೀವು ಇನ್ವೆಸ್ಟ್ ಮಾಡ್ತೀನಿ ಓದ್ತೀನಿ ಅನ್ನಂಗಿದ್ರೆ ಮಾತ್ರ ಈ ಟಾಪ್ ಕಾಲೇಜಸಲ್ಲಿ ಮಾಡಿ, ಒಳ್ಳೆ ವ್ಯಾಲ್ಯೂ ಇದೆ. ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ. ಬಟ್ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಈ ಕಾಲೇಜಸ್ನಲ್ಲಿ ನೀವು MBA ಮಾಡಿದ್ರೆ. ಯಾವುದಪ್ಪ ಆ ಕಾಲೇಜಸ್ಸು ಅಂತ ಅಂದರೆ ನಾನು 5 ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ರೀಸನೇಬಲ್ ಆಗಿದೆ. ಫಸ್ಟ್ ಒನ್ನು RV ಯೂನಿವರ್ಸಿಟಿ ಆಫ್ ಬ್ಯಾಂಗ್ಳೂರು. ಇದರಲ್ಲಿ ಬಂದು ನಿಮಗೆ 11,30,000 ಲ್ಯಾಕ್ಸ್ ಇದೆ. ಅಂದರೆ 11.5 ಹೆಚ್ಚು ಕಮ್ಮಿ 11.5 ಲಕ್ಷ ಆಯಿತು ನಿಮಗೆ. ಇದು RV ಯೂನಿವರ್ಸಿಟಿ, ಇದು ಟಾಪ್ ಕಾಲೇಜಸಲ್ಲಿ ಬರೋವಂಥ ಯೂನಿವರ್ಸಿಟಿ ಬ್ಯಾಂಗ್ಳೂರಿನಲ್ಲಿ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇದರಲ್ಲಿ ಸ್ಪೆಷಲೈಸೇಷನ್ ಎಲ್ಲ ಇರುತ್ತೆ. MBAಗೆ ನಿಮಗೆ ಇದು 2 ಇಯರ್ಸ್ ಪ್ಯಾಕೇಜ್ ಆಗಿರುತ್ತೆ. ವಿತ್ ಸ್ಪೆಷಲೈಸೇಷನ್ ನಿಮಗೆ ಸ್ಕಿಲ್ಸ್ನ ಡೆವಲಪ್ ಮಾಡಿ ನೆಕ್ಸ್ಟು ನಿಮಗೆ ಜಾಬಿಗೆ ಹೋಗೋದಕ್ಕೆ ಪ್ಯಾಕೇಜಸ್ಸು ಹೈ ಪ್ಯಾಕೇಜಸ್ ಇರುತ್ತೆ, ಗ್ಯಾರಂಟಿ. ಅದೆಲ್ಲ ಮಿನಿಮಮ್ ಅಂದ್ರೂ ಕಮ್ಮಿ ಅಂದ್ರೂ 7 ಲ್ಯಾಕ್ 8 ಲ್ಯಾಕ್ ಮೇಲಿರುತ್ತೆ. ಮ್ಯಾಕ್ಸಿಮಮ್ ನಿಮಗೆ 18 ಲ್ಯಾಕ್ 20 ಲ್ಯಾಕ್ವರೆಗೂ ಇರುತ್ತೆ. RV ಯೂನಿವರ್ಸಿಟಿ ನಾನು ಸಜೆಸ್ಟ್ ಮಾಡೋ ಕಾಲೇಜು. ಯಾರ್ಯಾರು ಫಿನಾನ್ಷಿಯಲಿ ಸ್ಟೇಬಲ್ ಇರ್ತೀರಾ ಅವರು ಈ ಕಾಲೇಜ್ನ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎರಡನೇದು ಬಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬ್ಯಾಂಗ್ಳೂರು. ಇದು ಸ್ವಲ್ಪ ಕಮ್ಮಿ ಇದೆ. ನನ್ನ ಫ್ರೆಂಡ್ಸು ಕೂಡ ಇದಕ್ಕೆ ಜಾಯ್ನ್ ಆಗಿದ್ದಾರೆ. ಇನ್ ಕೇಸ್ ಯಾರಿಗಾದರೂ ಈ ಕಾಲೇಜಿಗೆ ಸೇರಿಕೊಳ್ಬೇಕು ಅನ್ನೋಂಗಿದ್ರೆ ಇದು ಪ್ಯಾಕೇಜ್ ಬಂದ್ಬಿಟ್ಟು 4,90,000 ಇದೆ. ಎಲ್ಲ ಸ್ಪೆಷಲೈಸೇಷನ್ನು ಸೇರಿ 5,30,000 ಏನೋ ಇದೆ. ನನ್ನ ಫ್ರೆಂಡು ಇದು ಇನ್ಸ್ಟಾಲ್ಮೆಂಟಲ್ಲಿ ಯಾವುದೇ ಕಾಲೇಜಿಗೆ ಸೇರಿಕೊಂಡ್ರೂ ನೀವು ಒಂದೇ ಸಲ ಪೇ ಮಾಡೋ ಆಗಿರೋದಿಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬೇಕಾಗತ್ತೆ. ನನ್ನ ಫ್ರೆಂಡ್ಸು ಕೂಡ ಇದಕ್ಕೆ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ MBAಗೆ. ಇದರಲ್ಲಿ ಸ್ಪೆಷಲೈಸೇಷನ್ ಬಂದು ತುಂಬ ಸ್ಪೆಷಲೈಸೇಷನ್ಗಳಿದೆ. ಬಿಸ್ನೆಸ್ ಅನಾಲಿಟಿಕ್ಸ್, ಫಿನಾನ್ಸ್, ಮಾರ್ಕೆಟಿಂಗ್, ಏವಿಯೇಷನ್ ಎಲ್ಲ ಥರ ಸ್ಪೆಷಲೈಸೇಷನ್ ಇದೆ. ನಿಮಗೆ ಅದರ್ವೈಸ್ ಕೋರ್ಸ್ಗಳನ್ನೂ ಕೂಡ ಮಾಡಿಕೊಡ್ತಾರೆ. ಅದಕ್ಕಿಂತ ಕಮ್ಮಿ ಕಾಲೇಜ್ ನೋಡ್ತಿದ್ದೀನಿ ಅಂತಂದರೆ ನಾನು ಸಜೆಸ್ಟ್ ಮಾಡೋದು, ಆ್ಯಕ್ಚುಲಿ ನಾನು ಸರ್ಚ್ ಮಾಡಿದ್ದೆ, ಹೋಗಿ ವಿಸಿಟು ಕೂಡ ಮಾಡಿದ್ದೆ, SJS ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಇದು ಬ್ಯಾಂಗ್ಳೂರಿನಲ್ಲಿ KR ಪುರಮಿಂದ ಮುಂದೆ ಬರುತ್ತೆ. ಇದು ಫೀಸು ಕಾಲೇಜು. ಇದ್ರ ಫೀಸ್ ಬಂದು ನಿಮಗೆ ಏವಿಯೇಷನ್ ತೊಗೊಳ್ತೀನಿ ಅಂತಂದರೆ 3 ಲ್ಯಾಕ್ ಇರುತ್ತೆ, 2 ಇಯರ್ಸ್ ಪ್ಯಾಕೇಜು. ನಾರ್ಮಲ್ MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ ತೊಗೊಳ್ತೀನಿ ಅಂತ ಅಂದರೆ ನಿಮಗೆ 2 ಇಯರ್ಸ್ ಪ್ಯಾಕೇಜ್ ಬಂದರೂ 2.7 ಲ್ಯಾಕ್ ಇರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಈ CETನಲ್ಲಿ 3 ರೌಂಡ್ಸ್ ಕೌನ್ಸಿಲಿಂಗ್ನಲ್ಲಿ ಈ ಕಾಲೇಜ್ ಸಜೆಸ್ಟ್ ಆದರೆ ದಯವಿಟ್ಟು ಹೋಗಿ. ಇಯರ್ಲಿ 70,000 ಮಾತ್ರ ಇರುತ್ತೆ. ಇನ್ ಕೇಸ್ ಏನಾದರೂ ಯಾವ ಕಾಲೇಜಲ್ಲಾದ್ರೂ ನಿಮಗೆ ಸೀಟ್ ಸಿಕ್ಕಿದ್ರೆ ದಯವಿಟ್ಟು ಹೊಟ್ಟೋಗಿ. ಬಟ್ SJS ಕಾಲೇಜು ನಾನು 2 ಸಲ ವಿಸಿಟ್ ಮಾಡಿದ್ದೀನಿ ಸೇರಿಕೊಳ್ಬೇಕು ಅಂತ. ಬಟ್ ನನಗೆ ಅಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು MBA ಮಾಡ್ತಿಲ್ಲ. ಐ ಕಾಂಟ್ ಡೂ MBA. ಪ್ಲಸ್ ನಾನು ಇವಾಗ ಕೋರ್ಸ್ ಮಾಡ್ಕೊಳ್ತಿದ್ದೀನಿ. ನೀವು MBA ಮಾಡೋರು ಆಲ್ಮೋಸ್ಟ್ ಈ ಕಾಲೇಜ್ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನಿಮಗೆ ಕಮ್ಮಿ ಪ್ರೈಸ್ನಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗೋ ಎಲ್ಲ ಚಾನ್ಸಸ್ ಕೂಡ ಇದರಲ್ಲಿದೆ. 2.7 ಲ್ಯಾಕ್ ಆಗುತ್ತೆ. ಏವಿಯೇಷನ್ ತಗೊಂಡು 3 ಲ್ಯಾಕ್ ಆಗುತ್ತೆ. ಇನ್ನು ಥರ್ಡ್ ಒನ್ ಬಂದರೆ ರೇವಾ ಯೂನಿವರ್ಸಿಟಿ ಆಫ್ ಬ್ಯಾಂಗ್ಳೂರು. ಇದರಲ್ಲಿ 9 ಲ್ಯಾಕ್ ಇದೆ. ಆಲ್ಮೋಸ್ಟ್ 2 ಇಯರ್ಸ್ ಪ್ಯಾಕೇಜು. ನೀವು ಯಾವುದೇ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗೆ ಹೋಗಲಿ ಅಥವಾ ಗೌರ್ನಮೆಂಟ್ ಸೀಟ್ ಕೋಟಾಗೆ ಹೋಗಬೇಕು ಅಂತ ಅಂದ್ಕೊಂಡ್ರು ನಿಮ್ಮದು ಗ್ರ್ಯಾಜುಯೇಷನು 50% ಮೇಲೆ ಆಗಿರಲೇಬೇಕು.
ಇದು ಬ್ಯಾಂಗ್ಳೂರ್ನಲ್ಲಿ ಫೀಸ್ ಡ್ಯೂರೇಷನ್ ಬಂದು ನಿಮಗೆ 3 ಇನ್ಸ್ಟಾಲ್ಮೆಂಟ್ 4 ಆ ಕಾಲೇಜ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅದು ನಿಮಗೆ ಎಷ್ಟು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. ಮ್ಯಾಕ್ಸ್ ಅಂದ್ರೂ ಮಿನಿಮಮ್ ಅಂದರೂ 3 ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟೇ ಕೊಡ್ತಾರೆ ನಿಮಗೆ. ಇದೆಲ್ಲ ಟಾಪ್ ಕಾಲೇಜಸ್ಸು, ಇದರಲ್ಲೆಲ್ಲ ಹೀಗೇ ಇರೋದು, ಲ್ಯಾಕ್ಸಲ್ಲೇ ಇರುತ್ತೆ. ನಿಮ್ಮ ಪ್ಯಾಕೇಜಸ್ಸು ಹಾಗೆ ಸಿಗುತ್ತೆ ವಿತ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ ಸೆಟ್. ನೆಕ್ಸ್ಟು ಬರೋದಾದರೆ ನಿಮಗೆ 4th ಒನ್ನು BMS ಕಾಲೇಜ್ ಬ್ಯಾಂಗ್ಳೂರು. BMS ಕಾಲೇಜ್ ಇಂಜಿನಿಯರಿಂಗ್ MBA ಅಡ್ಮಿಷನ್ಸ್ 2024 ಸೀಟ್ಸ್, ಮ್ಯಾನೇಜ್ಮೆಂಟ್ ಸೀಟ್ಸು. ಎಲಿಜಿಬಿಲಿಟಿ ಬಂದು ನಿಮಗೆ ಅಲ್ಲಿ PGCET ಪ್ಲಸ್ 1 more ಗ್ರ್ಯಾಜುಯೇಷನ್ ಸ್ಕೋರ್ ಅಂತ ಕೇಳಿದ್ದಾರೆ. 50% ಇರಬೇಕು. ಇದ್ರದ್ದು ಬಂದು ಆ್ಯಾವ್ರೇಜು ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ 7 lakh to 9 lakh ಇರುತ್ತೆ. ಫೀಸು ಕೂಡ ನಿಮಗೆ ಇನ್ವೆಸ್ಟ್ಮೆಂಟ್ ಟೋಟಲ್ ಫೀಸ್ ಬಂದು 9 lakh, ಆವ್ರೇಜ್ ಅಂದರೆ 7 lakh ಇದ್ದೇ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನೀವು ಮಾಡಬೇಕು ಅಂತ ಅಂದರೆ ಟಾಪ್ ಕಾಲೇಜಸಲ್ಲಿ 6 lakh ಮೇಲೆ ನೀವು ಇನ್ವೆಸ್ಟ್ ಮಾಡಲೇಬೇಕು. ನಿಮ್ಗೆ ಇದು ಸಾಕಾಗ್ತಿಲ್ಲ, ಇನ್ನೂ ಕಮ್ಮಿ ಕಾಲೇಜ್ ನಮಗೆ ಎಲ್ಲಾದರೂ ಇದ್ದರೆ ಹೇಳಿ ಅಂತ ನೀವು ಹೇಳಿದ್ರೆ ನಾನು ಅದನ್ನು ವೀಡಿಯೋಸ್ ಮಾಡ್ತೀನಿ. ಆ ಥರ ಕಾಲೇಜಸ್ ಕೂಡ ಇದೆ. ಇನ್ನು 5ನೇದು ಬಂದು RV ಯೂನಿವರ್ಸಿಟಿನಲ್ಲೇ ನಾನು MCA ಸ್ಟೂಡೆಂಟ್ಸಿಗೂ ಹೇಳಿರಲಿಲ್ಲ, ಅದು ನಂಗೆ ಸಿಕ್ಕಿದೆ. MCA ಸ್ಟೂಡೆಂಟ್ಸ್ಗೆ 11.37 lakhs ಇದೆ. ಹಾಗೆ ನಿಮಗೆ ಪ್ಯಾಕೇಜಸ್ ಕೂಡ ಹಾಗೆ ಇರುತ್ತೆ. ಅದರ್ ಫೀಸಸ್ ಆಫ್ 1.1 lakh ಎಕ್ಸ್ಟ್ರಾ ಚಾರ್ಜಸ್ಸು ಹಾಕ್ಬಿಡ್ತಾರೆ. ನೀವು ಯಾವುದೇ ಕಾಲೇಜಿಗೆ ಸೇರ್ಕೊಳ್ಳಿ, ಟಾಪ್ ಕಾಲೇಜಲ್ಲಿ ನಿಮಗೆ ತುಂಬ ಜಾಸ್ತಿ ಕಾಸ್ಟ್ ಇರುತ್ತೆ. ಹಾಗೆ ಪ್ಯಾಕೇಜಸ್ ಕೂಡ ಅದೇ ಥರ ಇರುತ್ತೆ. ಯಾರ್ಯಾರು ಟಾಪ್ ಕಾಲೇಜಲ್ಲಿ ಫೈನಾನ್ಷಿಯಲಿ ಮನೇಲಿ ಸ್ಟೇಬಲ್ ಆಗಿರ್ತೀರಾ, MBAನ ಯು ಕ್ಯಾನ್ ಡೂ ಇಟ್. ಈ ಲರ್ನಿಂಗ್ ಅಥವಾ ನೀವು ಮೇಯ್ನು ನಮ್ಮ ಕೈಲಿ ಆಗಲ್ಲ, ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದ್ದೀವಿ ಅಂತ ಯಾರ್ಯಾರು ಇದ್ದೀರಾ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಲೋ 3 lakh ಒಳಗಡೆನೂ ಕೂಡ, ಬಿಲೋ 3.5 ಒಳಗಡೆನೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಕಾಲೇಜಸ್ ಇದೆ. ನಿಮಗೆ ಇನ್ ಕೇಸ್ ಮೈಸೂರಿನಲ್ಲಿ ಕೂಡ ಕಾಲೇಜಸ್ ಹುಡುಕ್ತಿದ್ದೀರಾ ಅಂತ ಅಂದರೆ ಕಮೆಂಟ್ ಮಾಡಿ, ಅದನ್ನು ವೀಡಿಯೋ ಮಾಡ್ತೀನಿ. ಮೈಸೂರಿನಲ್ಲೂ ತುಂಬ ಕಾಲೇಜಸ್ ಇದೆ, ಅಲ್ಲೂ MBA ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಕಂಟೆಂಟ್ಗೋಸ್ಕರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಸಿಗಲಿ. ಮರೀದೇನೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೊಸೊಬ್ರು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.